ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರ ಮನವನ್ನು ಗೆದ್ದಂಥ ಬೀದರಿನ ಹೆಮ್ಮೆಯ ಪುತ್ರನೆಂದು ಹೆಸರುವಾಸಿಯಾಗಿರುವ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿಯವರು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಸಮಸ್ತ ಯುವಕ ಯುವತಿಯರು ಉಪಸ್ಥಿತರಿದ್ದರೆಂದು ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುತ್ತಾ ಇದ್ದೇವೆ. ನಮಸ್ಕಾರ.
ಇವತ್ತ ಬಹಳ ಸುಂದರವಾಗಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಪದಗಳ ಕಾರ್ಯಕ್ರಮ ನಮ್ಮ ಜಿಲ್ಲಾಧ್ಯಕ್ಷರು ದೊಡ್ಡಮನಿಯವರ ನೇತೃತ್ವದಲ್ಲಿ ನಿಜಕ್ಕೂ ಆಯೋಜನೆ ಮಾಡಿದ ಬಹಳ ಖುಷಿಯಾದ ಈ ವೇದಿಕೆ ಮೇಲೆ ಅಮೃತ್ ಮುದ್ದವರ ಪಾಲಕ ನಮಸ್ಕರಿಸುತ್ತಾ ಹಾಗೂ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ವೇದಿಕೆ ಮೇಲೆ ಆಶೀರ್ವಾದ ಗಣ್ಯಮಾನ್ಯರು ಕೆಳಗಡೆ ಕೂತಿರುವವರ ಅಣ್ಣ ತಮ್ಮಲ್ಲ ತಾಯಂದಿರೆ, ಯಾಕಂದ್ರೆ ಇವತ್ತು ಸಂಘಟನೆ ಇದ್ರೆ ನಾವು ಬದುಕಂತ ನಾವೇನೊಂದು ಸಾಧನೆ ಮಾಡಬೇಕು ಬಂಧುಗಳೇ. ಸಂಘಟನೆ ಇಲ್ಲಂದ್ರ ನಾವೇನು ಮಾಡಲ್ಲ. ಯಾಕ ಅಂತ ಪರಿಸ್ಥಿತಿ ವಾತಾವರಣ ಕ್ರಿಯೇಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಕರ್ನಾಟಕದ ಕನ್ನಡ ಪರ ಸಂಘಟನೆಗಳು ಇವೆಲ್ಲ ನಾವು ಸಂಘಟನೆ ಮುಖಾಂತರ ಹೋರಾಟ ಮಾಡ್ತೇವೆ ಅಂತ ಹೇಳುವ ನಮ್ಮ ಕನ್ನಡಿಗರಿಗೆ ಇವತ್ತ ಇಲ್ಲಿ ನಾವು ಜೀವನ ಮಾಡಲು ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಆ ಹಿಂದೆ ಬ್ರಿಟಿಷ್ ಕಾಲದಾಗ ಯಾಕಾಯ್ತು ಇವತ್ತು ಅಂತ ವಾತಾವರಣ ಕೇಟಾಗ ಅಧ್ಯಕ್ಷರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ರಾಜಕೀಯ ಹೋದಲ್ಲಿ 30 ವರ್ಷ ರಾಜಕೀಯದಾಗ ಇಂಥ 2023 ಕೆಟ್ಟ ಸರ್ಕಾರ ನಾವು ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ. ಯಾಕಂದ್ರೆ ನಾವು ಇವತ್ತು ಎಲ್ಲರೂ ಬಲಿಷ್ಠ ಅಂದ್ರೆ ನಮ್ಮೆಲ್ಲ ಜನರಿಗೆ ಕಡುಬಡರಿಗೆ ನಿಮ್ಮ ಸಂಘಟನೆ ಮುಖಾಂತರ ನ್ಯಾಯ ಸಿಗಂತ ಶಕ್ತಿ ಅದು ನಿಮ್ಮ ಹತ್ರ ಬಂದ. ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ 30 ವರ್ಷದಿಂದ ಅನೇಕ ಪಕ್ಷ ಸಂಘಟನೆ ಮಾಡಿದ್ದೀನಿ, ಅನೇಕ ಹೋರಾಟ ಮಾಡಿದ್ದೀನಿ. ದಲಿತ ಪರ ಸಂಘಟನಾ, ಕನ್ನಡ ಪರ ಸಂಘಟನಾ, ಎಲ್ಲ ಸಂಘಟನೆಗಳ ಜೊತೆ ಇವತ್ತು ನನ್ನ ರಾಜಕೀಯ ಜೀವನ ಅಧ್ಯಕ್ಷರು. ಇವತ್ತ ನಾನು ಹುಟ್ಟು ಹೋರಾಟನೇ ಇವತ್ತು ಕಡು ಬಡವರಾಗಿ ಇವತ್ತು ಎಡಗೈ ಬಲಗೈ ಯಾವುದೇ ಒಂದು ಸಮಾಜಕ್ಕೆ ನ್ಯಾಯ ಇಸಿಕೊಳ್ಳುವಂತ ಶಕ್ತಿ ಅದು ಹೋರಾಟ ಮಾಡ್ಕೊತಾನೆ ಬಂದರೆ ಮತ್ತು ಮುಂದೆ ಮಾಡ್ಕೊತಾ ಇದ್ದೇನೆ. ಇವತ್ತು ರಾಜಕೀಯ ಸೈಡ್ ರಾಜಕೀಯ ವಿಚಾರ ಬಂದ ಬೇರೆ ವಿಚಾರ. ಇವತ್ತು ನಾನು ಕೂಡ 2023 ಅಸೆಂಬ್ಲಿ ಅಧ್ಯಕ್ಷರೇ 2018 ಇಲ್ಲ ಪಾಟೀಲ್ಗೆ ನಿಮ್ಗೆ 2023 100% ಟಿಕೆಟ್ ಅನುಕೂಲ ಮಾಡಿಕೊಡ್ತು. ಈ ಸರ್ತಿ ಲಾಸ್ಟ್ ರಾಜಕಾರಣ ನೀವು ಗೆಲ್ಸ್ಕೊಂಡ್ ಬರ್ಬೇಕು ಅಂತದ್ದು ನಮ್ಮ ಜಿಲ್ಲಾ ಒಂದು ಸಮಸ್ಯೆ. ನಮ್ಮ ತಾಲೂಕಾದ ಅಧ್ಯಕ್ಷರೇ ಇದು 5ನೇ ಸರ್ತಿ ಒಂದೇ ಸಮಸ್ಯೆ ಕೊಟ್ಟು 4 ಅಸೆಂಬ್ಲಿ ಅದು ಒಂದು ದೊಡ್ಡ ಹೋರಾಟ. ಪ್ರಜಾತಂತ್ರ ಬದಲಾವಣೆ ಅಂದ್ರೆ ಪ್ರಜಾತಂತ್ರ ಬದಲಾವಣೆ. ಇವತ್ತು ಅಂತ ಆ ವ್ಯಕ್ತಿಯಿಂದ ಇವತ್ತು ನಮ್ಮ 4 ಅಸೆಂಬ್ಲಿ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯ ಸಮಸ್ಯೆ ಆಗ್ಯಾವ, ಉದ್ಯೋಗ ಸಮಸ್ಯೆ ಆಗ್ಯಾವ, ಡ್ರೈನ್ ಆಗಲಿ, ರೋಡ್ ಆಗಲಿ, ಅನೇಕ ಸಮಸ್ಯೆ ಆಗ್ಯಾವ. ಅದು ಒಂದು ವಿಷಯ ನಾವು ಮುದ್ದ ಇಟ್ಕೊಂಡ್ರೆ ತಾವು ಬದಲಾವಣೆ ಮಾಡಿ ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡ್ಕೊಂಡ್ರೆ 2023 ಅಸೆಂಬ್ಲಿಯಲ್ಲಿ ನಾನು ಕೂಡ ಅರ್ಜಿ ಆದ, ಅವ್ರು 6 ಜನ ಅವರು ಅರ್ಜಿ ಆದರು. 2 ಹೆಸರು ನಂದೂರು ಹೈಕಮಾಂಡ್ ಹೆಸರು ಹೋಗು. ರಾತ್ರಿ 12 ಗಂಟೆಗೆ 23ನೇ ತಾರೀಕಿಗೆ ಮನೆ ಖರ್ಗೆ ಸಾಹೇಬ್ ಮನೆ ಕೂಡಿಸ್ಕೊಳ್ಳಿ, ಇಲ್ಲ ಪಾಟೀಲ್ ಈ ಸರ್ತಿ ನಾವು 4 ನಿಮಗೆ ಕೊಡ್ತು ಬಸ್ಸೌದ ರೈತರು ಹಾಕಂತೇಳಿ ಫೈನಲ್ ಮಾಡಿ ಲಿಸ್ಟ್ ಒಂದು ರೆಡಿ ಮಾಡಿ ಸಹಿ ಮಾಡಿ ಹೊರಗೆ ಪಟ್ಟಣ ಹೊರಗೆ ಕಳಿದ್ರು. ರಾತ್ರಿ 7 ಗಂಟೆಗೆ ಹೊರಗೆ ಬಂದಿದ್ದೆ ಸರ್. ನಾನು ಬೆಳಿಗ್ಗೆ ಬಿದ್ದರ್ ಬರೋದು, ನೀವು ಹೋಗ್ಬೇಡಿ ಟಿಕೆಟ್ ಫೈಲ್ ಅಂತ ಹೋಗಿ ठीक ಅಂತೇಳಿ ನನಗೇನೋ ಸಂಶಯ, ನಾನೇ ಉಳ್ಕೊಂಡ್ಬಿಟ್ಟೆ. ಯಾಕಂದ್ರೆ ಈ ವಿಷಯ ಯಾಕೆ ಹೇಳ್ತೇನೆ ಅಂದ್ರೆ ನಾವೆಲ್ಲ ಬಲಿಷ್ಠ ಆಗ್ಬೇಕಂದ್ರೆ ನಮ್ಮ ರಾಜಕಾರಣಿ ಬೇಕು. ಅಂದ್ಮ್ಯಾಗ ನಾ ಬೆಳಗ್ಗೆ 6 ಗಂಟೆಗೆ ನಾನು 7:20 ಫ್ಲೈಟ್ ಇತ್ತು. 6 ಗಂಟೆಗೆ ಎತ್ತಿ ನಾನು ವಾಟ್ಸಪ್ ಫೋನ್ ಚಾಲು ಮಾಡಿದ್ದೀನಿ. ಬೆಳಗ್ಗೆ ಮತ್ತೆ ಯಾರಿತ್ತು ಅವಾಗ ಹೆಸರು ಬಂತು. ನನ್ನ ನೇರವಾದ ಬಂಧುಗಳೇ ಟಿಕೆಟ್ ಯಾವ್ದು ಸಂಪರ್ಕ ಇತ್ತು सुरजा वाला फोन मुखातर माताड़ो पाटिल वो ऐसा नहीं हुआ. वो मैंने सिद्धरामैया साहब बहुत बड़ा झगड़ा करके वो रायमकर को नाथ को फिर 100 फाइल ಮಾಡಿದ್ರು. ಎಲ್ಲಿ ಬಿಡಿ ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಿ ಬೀದರ್ಗೆ ಬಂದ ನಾಯಕರೇ ಎಲ್ಲ ನನ್ನ ಮತ ಬಾಂಧವರು 55 ಹಳ್ಳಿ 35 ವಾರ್ಡ್ ಎಲ್ಲ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ರು, ಇಲ್ಲ ಪಾಟಿಲ್ ತಾವು ಇಂಡಿಪೆಂಡೆಂಟ್ ನಿಂದಲೇಬೇಕು, ಸ್ವಾತಂತ್ರ್ಯ ಅಭ್ಯರ್ಥಿ ಆಗಲೇಬೇಕಂದ್ರು. ಅಂದ್ರೂ ಕೂಡ ತಮ್ಮದೇ ಏನು
ಅನಿಸಿಕೆ ಅದ, ಅದು ಅನಿಸಿಕೆನ ಎಲ್ಲಿ ಮುಗಿಸ್ತೇನೆ ಅಂತೇಳಿ ಸ್ವಾತಂತ್ರ್ಯ ಸ್ಪರ್ಧೆ ಮಾಡಿ ಕೊನೆವರೆಗೂ ನನ್ನ ಕಾಟಾಚಾರ ಟಾರ್ಚರ್ ವಿಡ್ರಾಲ್ ಮಾಡ್ಕೊಂಡಿಲ್ಲ. ಲಾಸ್ಟ್ ಒಂದು ಸಮಸ್ಯೆ ಎಂತ ಬಂತು, ಇದೇ ನಮ್ದು ಪ್ರೆಸಿಡೆಂಟ್ ಜಿಲ್ಲಾ ಉಸ್ತುವಾರಿ ಸಾಹೇಬರು ಮಾನ್ಯ ಈಶ್ವರಗಂಡ ಸಾಹೇಬರು, ಅವರು ನಾವು ಜೊತೆಯಲ್ಲೇ ರಾಜಕೀಯಗಳು. ಅವ್ರು ರಾತ್ರಿ 12 ಗಂಟೆ 10ನೇ ತಾರೀಕು ಚುನಾವಣೆ 8ನೇ ತಾರೀಕು ರಾತ್ರಿ ಬಂದು ಶಶಿ ಜಿಲ್ಲಾದ ವಾತಾವರಣ ಬಹಳ ಖರಾಬದ, ಜಿಲ್ಲಾದ ಎಲ್ಲ ಕೆಟ್ಟೆಟ್ಸ್ ಬರ್ತವ, ಈ ರಾಯಚೂರು ಒಬ್ಬರ ಜೊತೆ ಇರಬೇಕಂತ ಹೇಳಿ ನಾನು ರಾತ್ರಿ ಬಂದು ಒತ್ತಡ ಹಾಕಿ ನನ್ನ ಬಾಯ್ದು ಕಾಂಗ್ರೆಸ್ ವೋಟ್ ಹಾಕಿ ಅಂತೇಳಿ ಇವತ್ತು ಅವ್ರಿಗೆ ಶಾಸಕ ಮಾಡಿ ಮಂತ್ರಿ ಸ್ಥಾನ ಕೊಟ್ಟಿದ್ದು. ಅಂದ್ರೂ ಬದಲಾವಣೆ ಅಧ್ಯಕ್ಷರೇ, ಯಾಕಂದ್ರೆ ಇವತ್ತು ನೋವದ ಆ ನೋವು ನಮ್ಮ ಮುಂದೆ ಹೇಳ್ಕೋಬೇಕಾಯ್ತು, ಹೇಳ್ಕೊಂಡ್ರೆ ತಮ್ಮ ಬೆಂಬಲ ರಾಜ್ಯದಲ್ಲಿ ಅಲ್ಲ ವಿಷಯ ಚರ್ಚೆ ಆಯ್ತು. ಸಲಕ್ಕೆ ಯಾಕಂದ್ರೆ ಈ ಸಮಯ ಬಹಳ ಕಡಿಮೆ ಆಗ್ಯದ. ಈಗ ತಾವೆಲ್ಲ ಇನ್ನ ಮಾತಾಡೋದಿದ್ದಾರ, ಇವತ್ತು ಸಂಘಟನೆ ವಿಚಾರವಾಗಿ ಈಗೇನು ಅಧ್ಯಕ್ಷರು ನಮ್ಮ ಗುರುಗಳು ಎಲ್ಲರೂ ಹೇಳಿದಾರ, ಇವತ್ತು ಸಂಘಟನೆ ಎಂತ ಶಕ್ತಿ ಇದರಲ್ಲಿ ನೀವು ಒಳ್ಳೆ ಇವತ್ತು ಪದಗಳನ್ನ ತಗೊಂಡು ಯಾವ್ದಾದ್ರು ವ್ಯಕ್ತಿ ಕೆಲಸ ಮಾಡೋದಲ್ಲ, ಇವತ್ತು ಸಮಾಜಕ್ಕೆ ಯಾವ್ದು ನೀವೆಲ್ಲ ಗಟ್ಟಿ ನಿಮ್ಮ ಜೊತೆ